ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರಾ ತಾನೆ? ಇವತ್ತು ನಾನು ನಿಮ್ಮ ಶ್ವೇತಾ ಮೇಡಮ್ ವೆನ್ ಡಯಾಗ್ರಾಮ್ ಬಗ್ಗೆ ಪಾಠ ಮಾಡೋಕ್ಕೆ ಬಂದಿದ್ದೀನಿ. ಯಾಕಂತಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಾ, ಅಲ್ಲಿ ಎಷ್ಟೋ ವೆರೈಟೀಸ್ ಆಫ್ ಕ್ವಶನ್ಗಳನ್ನು ವೆನ್ ಡಯಾಗ್ರಾಮ್ ಮೂಲಕ ನೀವು ಸಾಲ್ವ್ ಮಾಡಬಹುದು. ಅಂದರೆ ನಂಬ್ತೀರಾ? ಎಸ್, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಫಾರ್ ಎಕ್ಸಾಂಪಲ್ ರೈಲ್ವೆ ಇದ್ದಿರಬಹುದು, UPSCಯಲ್ಲಿ ಸಹ ಏನು ಬರುತ್ತೆ, ಆ ಅನಾಲಿಟಿಕ್ಸ್ ಕಾಂಪಿಟೇಟಿವ್ ಪಾರ್ಟ್ ಬರುತ್ತಲ್ಲ, ಅದರಲ್ಲೂ ಸಹ ಕ್ವಶನ್ಗಳನ್ನು ಕೇಳ್ತಾರೆ. ಫಸ್ಟ್ PUC ಟಾಪಿಕ್ಕು ಇದನ್ನೇ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀರಾ? ಕರೆಕ್ಟ್ ತಾನೆ? ಸೊ ಫಸ್ಟ್ PUCಯಲ್ಲೂ ಸಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಇದರಿಂದ 3 ಮಾರ್ಕ್ಸ್ ಕ್ವಶನ್ ಒಂದು ಪಕ್ಕ ಬಂದೇ ಬರುತ್ತೆ ಬೇಸ್ಡ್ ಆನ್ ದ ಡಿ ಮಾರ್ಗನ್ಸ್ ಲಾ. ಸೊ ಇದು ಏನು, ಎತ್ತ, ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳುವ. ಯಾಕಂತಂದರೆ KCETಯಲ್ಲೂ ಸಹ ಇದ್ರ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಓಕೆನಾ? ವೆನ್ ಡಯಾಗ್ರಾಮ್ ನೋಡಿರ್ತೀರ ಟೆಕ್ಸ್ಟ್. ಫಸ್ಟ್ ಸೆಕೆಂಡ್ ಇಯರಲ್ಲಿ ಇದ್ರೆ ಅಂದ್ರೆ ಫುಲ್ ಫೆಮಿಲಿಯರ್ ಇರುತ್ತೆ ವೆನ್ ಡಯಾಗ್ರಾಮು. ಫಸ್ಟ್ ಇಯರಲ್ಲಿ ಇದ್ದವರಿಗೆ ಸ್ವಲ್ಪ ಹೊಸ ಕಾನ್ಸೆಪ್ಟ್ ಆಗಿರೋದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಸ್ಟಿಲ್ ಆ ಕನ್ಫ್ಯೂಷನ್ನ ದೂರ ಮಾಡೋಕ್ಕಂತಾನೆ ನಾನು ಇವತ್ತಿನ ಕ್ಲಾಸನ್ನು ತೊಗೊಳ್ತಾ ಇರುವಂಥದ್ದು. ಸೊ ರಿಯಲ್ ಲೈಫಲ್ಲಿ ಒಂದು ಕ್ವಶನ್ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ನಮ್ಮ ಡೈಲಿ ಲೈಫಲ್ಲಿ ನಾವು ಕರ್ನಾಟಕದಲ್ಲಿ ಇಷ್ಟೊಂದು ಜನ ಇದ್ದೀವಿ, ಅದರಲ್ಲಿ ಹೌ ಮೆನಿ ಸ್ಟೂಡೆಂಟ್ಸ್ ಹಿಯರ್ ಯೂಸ್ ದ ವಾಟ್ಸಪ್? ಇವಾಗ ಇದರಲ್ಲಿ ನೋಡ್ತಿರುವಂಥ ಎಷ್ಟು ಜನ ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ತೀರಾ? ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮನ್ನು ಎಷ್ಟು ಜನ ಯೂಸ್ ಮಾಡ್ತೀರಾ? ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಎರಡನ್ನು ಯಾರೆಲ್ಲ ಯೂಸ್ ಮಾಡ್ತೀರಾ ಅನ್ನೋದನ್ನು ಸಹ ಆಪ್ಷನ್ ABC ಅಂತ ಇದ್ದರೆ ನೀವು ಏನು ಮಾಡ್ತೀರಾ ಅನ್ನೋದನ್ನು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನು ಇವಾಗ ನಾವು ವೆನ್ ಡಯಾಗ್ರಾಮ್ ರೀತಿಯಲ್ಲಿ ಏನು ಮಾಡಬಹುದು? ರೆಪ್ರೆಸೆಂಟ್ ಮಾಡಬಹುದು. ಮೇಡಮ್ ಹೆಂಗೆ ಅಂತ ಕೇಳಿದರೆ, ಒಂದು ಸರ್ಕಲ್, ಫಾರ್ ಎಕ್ಸಾಂಪಲ್ ವಿ ವಿಲ್ ಪುಟ್ ದ ಸರ್ಕಲ್. ಓಕೆನಾ? ಇದು ಒಂದು ಸರ್ಕಲ್, ಇದರಲ್ಲಿ ವಾಟ್ಸಪ್ ಯೂಸ್ ಮಾಡೋರು. ಓಕೆನಾ? ಇದು ಇನ್ನೊಂದು ಸರ್ಕಲ್, ಇದರಲ್ಲಿ ಏನಾಗಿರುತ್ತೆ, ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡೋವಂಥವ್ರು ಇರ್ತಾರೆ ಅಂತ ಇಟ್ಕೊಳ್ಳೋ. ಇಲ್ಲಿ ಏನು ಬರುತ್ತೆ ಗೊತ್ತಾ? ಇಲ್ಲೊಂದು ಮಿಡ್ಲ್ ರೀಜನ್ ನೋಡಿ, ಇದರಲ್ಲಿ ವಾಟ್ಸಪ್ ಯೂಸ್ ಮಾಡೋರು ಬಂದರು, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಬಂದರು. ಓಕೆನಾ? ಎರಡನ್ನು ಯೂಸ್ ಮಾಡೋರು ಬರ್ತಾ ಇದ್ದಾರೆ. ಇದನ್ನಿವಾಗ ನಾನು ರೆಕ್ಟ್ಯಾಂಗ್ಯುಲರ್ ಒಳಗಡೆ ಬರೀತೀನಿ. ಇದೇನಪ್ಪ ರೆಕ್ಟ್ಯಾಂಗ್ಯುಲರ್ ಡಯಾಗ್ರಾಮ್ ಅಂತ ಕೇಳಿದರೆ, ದಿಸ್ ಇಸ್ ಅ ಯೂನಿವರ್ಸಲ್ ಸೆಟ್ಟು. ಇದರಲ್ಲಿ ನಾನಿವಾಗ ಏನನ್ನು ಕನ್ಸಿಡರ್ ಮಾಡಿದೆ? ಕರ್ನಾಟಕದಲ್ಲಿರುವಂತಹವರು ಅಂತ ಹೇಳಿದೆ. ಆಲ್ ದ ಪೀಪಲ್ ದೋಸ್ ಹೂ ಆರ್ ಲಿವಿಂಗ್ ಇನ್ ಕರ್ನಾಟಕ ವಿಲ್ ಕಮ್ಸ್ ಅಂಡರ್ ದಿಸ್ ರೆಕ್ಟ್ಯಾಂಗಲ್. ಇದರಲ್ಲಿ ಇನ್ನೊಂದು ಪಾರ್ಟಿಷನ್ ಮಾಡಿದ್ದೀನಿ. ಏನು? ವಾಟ್ಸಪ್ ಯೂಸ್ ಮಾಡೋರು, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು, ಮತ್ತು ಏನು ಎರಡನ್ನು ಯೂಸ್ ಮಾಡೋರು ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ನಥಿಂಗ್ ಬಟ್ ಅ ವೆನ್ ಡಯಾಗ್ರಾಮ್. ಎಷ್ಟು ಚೆನ್ನಾಗಿದೆ ನೋಡಿ. ಡೈಲಿ ಲೈಫನ್ನೇ ಇವಾಗ ನಾವು ಏನಕ್ಕೆ ಕನೆಕ್ಟ್ ಮಾಡಿದ್ವಿ? ವೆನ್ ಡಯಾಗ್ರಾಮ್ಗೆ ಕನೆಕ್ಟ್ ಮಾಡಿದ್ವಿ. ನೀವು ಇವು ಮೂರರಲ್ಲಿ ABCಯಲ್ಲಿ ಯಾವ ಪಾರ್ಟಲ್ಲಿ ಬರ್ತೀರಾ ಅನ್ನೋದನ್ನು ಬೇಗ ಬೇಗ ಕಮೆಂಟ್ ಮಾಡಿ. ನೀವು ಎರಡನ್ನು ಯೂಸ್ ಮಾಡದೆ ಯೂಟ್ಯೂಬನ್ನು ಯೂಸ್ ಮಾಡ್ತಿದ್ರೆ ಹೊರಗಡೆ ಬರ್ತೀರಾ. ಅದೆಲ್ಲದು ಹೇಗೆ, ಏನು, ಎತ್ತ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳುವ. ಈ ಯೂನಿವರ್ಸಲ್ ಸೆಟ್ಟನ್ನು ರೆಕ್ಟ್ಯಾಂಗಲ್ ಆಗಿ, ಅವುಗಳ ಸಬ್ಸೆಟ್ಟನ್ನು ಸರ್ಕಲ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದರೊಳಗಡೆ ಆಪರೇಷನ್ಗಳನ್ನು ಮಾಡ್ತೀವಿ. ಏನೇನು ಆಪರೇಷನ್ ಮಾಡ್ತೀವಿ ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡುವ. ಇವಾಗಿನ ನೆಕ್ಸ್ಟಲ್ಲಿ ಇದನ್ನು ನಾವೇನಂತ ಕರಿತೀವಿ ಗೊತ್ತಾ? ವಿ ವಿಲ್ ಕಾಲ್ ದಿಸ್ ಒನ್ ಆಸ್ ಅ ವೆನ್ ಡಯಾಗ್ರಾಮ್. ವೆನ್ ಡಯಾಗ್ರಾಮ್ ಇಸ್ ನಥಿಂಗ್ ಬಟ್ ದಿಸ್ ಒನ್ ಓನ್ಲಿ. ಇದನ್ನೇ ವೆನ್ ಡಯಾಗ್ರಾಮ್ ಅಂತ ಹೇಳುವಂಥದ್ದು. ಈ ಥರ ಇದು ಒಂದು ಸೆಟ್ಟು A ಆ್ಯಂಡ್ B. ಇದು ಹೊರಗಡೆ ಇರುವಂತಹ ದೊಡ್ಡ ಸೆಟ್ ಇದೆಯಲ್ಲ, ರೆಕ್ಟ್ಯಾಂಗಲ್ ರೆಪ್ರೆಸೆಂಟೇಷನ್ ಇದೆಯಲ್ಲ, ಅದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡೋದನ್ನು ವೆನ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಆಪರೇಷನ್ಗಳು ಬರುತ್ತೆ. ಡಾಕ್ಟ್ರು ಮಾಡ್ತಾರಲ್ಲ ಆ ಆಪ್ರೇಷನ್ ಅಲ್ಲ, ಆ ಸೆಟ್ಗಳ ಮೇಲೆ ಮಾಡುವಂಥ ಆಪ್ರೇಷನ್ಗಳು ಏನಂತಂದರೆ ಯೂನಿಯನ್ ಅಂತ ಕರಿತೀವಿ. ಯೂನಿಯನ್ ಇಸ್ ನಥಿಂಗ್ ಬಟ್ ಅ ಸೆಟ್ A ಆ್ಯಂಡ್ ಸೆಟ್ B ಆ್ಯಂಡ್ ಸೆಟ್ C ವಿಚ್ ಕನ್ಸಿಸ್ಟ್. ಇವಾಗ ನಾವು ಸೆಟ್ AB ಮಾತ್ರ ತಗೊಳ್ಳುವ. 3 ಸೆಟ್ಗಳು ಬೇಡ. ವಿಚ್ ಕನ್ಸಿಸ್ಟ್ ಆಫ್ ಆಲ್ ದೋಸ್ ಎಲಿಮೆಂಟ್ಸ್ ವಿಚ್ ಆರ್ ಐದರ್ ಇನ್ A ಆರ್ ಇನ್ B. A ಮತ್ತು A ಅಲ್ಲಿ ಒಂದು ಇವಾಗ ಫಾರ್ ಎಕ್ಸಾಂಪಲ್ 1 2 3 4 5 ಅಂತ ಎಲಿಮೆಂಟ್ ಇದೆ ಅಂತ ಇಟ್ಕೊಳ್ಳುವ. B ಅಲ್ಲಿ 2 4 6 7 8 ಅಂತ ಒಂದು ಎಲಿಮೆಂಟ್ ಇದೆ ಅಂತ ತಗೊಳ್ಳುವ. ಯೂನಿಯನ್ ಇಸ್ ನಥಿಂಗ್ ಬಟ್ A ಯೂನಿಯನ್ B ಇಸ್ ನಥಿಂಗ್ ಬಟ್ ದ ಎಲಿಮೆಂಟ್ ವಿಚ್ ಆರ್ ಇನ್ ಐದರ್ ಇನ್ A ಆರ್ ಇನ್ B. ಎರಡರಲ್ಲೂ ಇರಬಹುದು ಅಂತಹ ಎಲಿಮೆಂಟ್ಗಳು. 1 2 A ಅಲ್ಲೂ ಇದ್ದಿರಬಹುದು, B ಅಲ್ಲೂ ಇದ್ದಿರಬಹುದು. 3 4 5 2 ಮತ್ತು 4 ಆಲ್ರೆಡಿ ಬರ್ದಿದ್ದೀನಿ. 6 7 8. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಇಟ್ ಈಸ್ ನಥಿಂಗ್ ಬಟ್ ದ ಯೂನಿಯನ್ ಅಂತ ಕರಿತೀವಿ.
ಅದೇ ಈಗ ಈ ಯೂನಿಯನನ್ನು ನಾನು ಯಾವುದ್ರಲ್ಲಿ ಬರೆಯೋದಾದರೆ ನಮ್ಮ ವೆನ್ ಡಯಾಗ್ರಾಮಲ್ಲಿ ಬರೆಯೋದಾದರೆ ಹೆಂಗೆ ಸಿಗುತ್ತೆ ಅಂತ ನೋಡುವ. ಇದರಲ್ಲಿ ನಾನು ಏನು ತೊಗೊಳ್ತೀನಿ ಗೊತ್ತಾ, ಯೂನಿವರ್ಸಲ್ ಸೆಟ್ಟನ್ನು 1 2 3 4 5 6 7 8 9 10 ಅಂತ ತೊಗೊಳ್ತೀನಿ. ಓಕೆನಾ? ಸೊ 9 10 ತನಕ ಇರುವಂತಹ ಎಲಿಮೆಂಟ್ಗಳು ಇದೇನಾಯಿತು, ನಮ್ಮ ಯೂನಿವರ್ಸಲ್ ಸೆಟ್ ಆಯಿತು. ಸೆಟ್ ಎನ ಬರಿತೀನಿ. ಸೆಟ್ ಎ ಈಸ್ ದಿಸ್ ಒನ್, ಸೆಟ್ ಬಿ ಈಸ್ ವಾಟ್ ದಿಸ್ ಒನ್. ಓಕೆನಾ? ಇಲ್ಲಿವಾಗ ಯೂನಿಯನನ್ನು ನಾನು ಹೆಂಗೆ ರೆಪ್ರೆಸೆಂಟ್ ಮಾಡಬಹುದು ಅಂತಂದರೆ, ಎರಡರಲ್ಲೂ ಕಾಮನ್ ಇರುವಂತಹ ಎಲಿಮೆಂಟನ್ನು ನಾನು ಎಲ್ಲಿ ಬರಿತೀನಿ, ಮಿಡ್ಲಲ್ಲಿ ಬರಿತೀನಿ. ಎರಡರಲ್ಲೂ ಕಾಮನ್ ಇರೋದು ಯಾವುದು, 2 ಮತ್ತು 4. ದಟ್ ಒನ್ ಐ ವಿಲ್ ರೈಟ್ ಹಿಯರ್ 2 ಆ್ಯಂಡ್ 4. 2 ಆ್ಯಂಡ್ 4. ಓಕೆನಾ? 2 ಆ್ಯಂಡ್ 4 ಐ ವಿಲ್ ರೈಟ್ ಇಟ್ ಹಿಯರ್. ರಿಮೈನಿಂಗ್ ಎಲಿಮೆಂಟ್ ಎ ಅಲ್ಲಿರೋದು ಯಾವುದು, 1 2 3 4 5 ಅಂತಾನೆ. 1 3 5. ಇವಾಗ ನೀವು ಏನ ಕರೆಕ್ಟಾಗಿ ನೋಡಿದರೆ ಆಲ್ ದ ಎಲಿಮೆಂಟ್ಸ್ ಫ್ರಮ್ 1 to 5 ಸಿಕ್ತು. ಬಿನ ಬರೆಯುವ. 2 4 ಆಲ್ರೆಡಿ ಬರೆದಿದ್ದೀನಿ. 6 7 8 ದಿಸ್ ಇಸ್ ವಾಟ್ ಸೆಟ್ ಬಿ ಆಯಿತು. 1 to 8 ಸಿಕ್ತು. 9 ಆ್ಯಂಡ್ 10 ನಾನು ಹೊರಗಡೆ ಬರಿತೀನಿ. ಮೇಡಮ್ ಯಾಕೆ ಅಂತ ಕೇಳಿದರೆ, ಇದು ಯೂನಿವರ್ಸಲ್ ಸೆಟ್ಟಾ? ಯೂನಿವರ್ಸಲ್ ಸೆಟ್ಟಲ್ಲಿ ಇನ್ನೂ ಎಲಿಮೆಂಟ್ಗಳು ಉಳ್ಕೊಂಡಿದೆ, ಅದನ್ನು ನಾನು ಹೊರಗಡೆ ಬರಿತಿದ್ದೀನಿ. ಇದಕ್ಕಿವಾಗ ಯೂನಿಯನನ್ನು ನಾನು ಶೇಡ್ ಮಾಡೋದಾದರೆ ಇಟ್ ವಿಲ್ ಲುಕ್ ಲೈಕ್ ದಿಸ್. ಈ ಥರ ಕಾಣಿಸುತ್ತೆ. ಲುಕ್ ಎಟ್ ದಿಸ್ ಒನ್. ಅರ್ಥ ಆಯ್ತಾ? ಈ ಥರ ಕಾಣಿಸುತ್ತೆ. ದಿಸ್ ಇಸ್ ದ ಎ ಯೂನಿಯನ್ ಬಿ ಆಗಿರುತ್ತೆ. ಎ ಯೂನಿಯನ್ ಬಿ ಆಗಿರುತ್ತೆ. ಅದೇ ರೀತಿಯಾಗಿ ಇಂಟರ್ಸೆಕ್ಷನ್ನ ನೋಡೋದಾದರೆ, ಎ ಮತ್ತು ಬಿ ಎರಡು ಸೆಟ್ಗಳಿದ್ರೆ ಇಂಟರ್ಸೆಕ್ಷನ್ ಏನು ಗೊತ್ತಾ, ಕಾಮನ್ ಎಲಿಮೆಂಟ್ ವಿಚ್ ಆರ್ ಎಕ್ಸಿಸ್ಟ್ ಇನ್ ಬೋತ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ಎರಡರಲ್ಲೂ ಇರುವಂತಹ ಕಾಮನ್ ಎಲಿಮೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅದನ್ನು ಎ ಇಂಟರ್ಸೆಕ್ಷನ್ ಬಿ ಅಂತ ಈ ರೀತಿಯಾಗಿ ಬರಿತೀವಿ. ನಮ್ಗೆ ಆಲ್ರೆಡಿ ಇಲ್ಲಿ ಕಾಮನ್ ಎಲಿಮೆಂಟ್ ಯಾವುದಿತ್ತು, ಎರಡರಲ್ಲೂ ಇರೋದು 2 ಮತ್ತು 4. 2 ಮತ್ತು 4 ಕರೆಕ್ಟಾ? ಸೊ ದ್ಯಾಟ್ ವಿಲ್ ಕಮ್ಸ್ ಅಂಡರ್ ದ ಇಂಟರ್ಸೆಕ್ಷನ್ 2, 4. ಓಕೆನಾ? ಅದನ್ನು ನಾವಿವಾಗ ಯಾವುದರಲ್ಲಿ ವೆನ್ ಡಯಾಗ್ರಾಮಲ್ಲಿ ಶೇಡ್ ಮಾಡೋದಾದರೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋದಾದರೆ, ಯು ಕ್ಯಾನ್ ಸಿ ಹಿಯರ್. ನಮಗೆಲ್ಲ ಎಲಿಮೆಂಟ್ಗಳು ಗೊತ್ತು. ಯಾವುದೆಲ್ಲ, ಇಲ್ಲಿ 2 4 ಬರುತ್ತೆ, ಇಲ್ಲಿ 6 7 8 ಯಾವುದೆಲ್ಲ ಇಲ್ಲಿ ಹಿಯರ್ ವಿಚ್ ಒನ್ ವಿಲ್ ಕಮ್ ಇನ್ ದಿಸ್ ಒನ್ 6. ಓಕೆ, 2 4 6 8 6 7 8 ಬರುತ್ತೆ. ಕರೆಕ್ಟಾ? 6 7 8. ಇದರಲ್ಲಿ 1 3 5 ಬರುತ್ತೆ. ಯೂನಿವರ್ಸಲ್ ಸೆಟ್ಟಲ್ಲಿ ಉಳಿದಿರುವಂಥದ್ದು 9 ಮತ್ತು 10. ಎಲ್ಲಿ ಬೇಕಾದರೂ ಬರಿಬಹುದು ಇದ್ರ ಹೊರಗಡೆ. ಸರಿನಾ? ಇವಾಗ ನೀವು ನೋಡೋದಾದರೆ ಇಂಟರ್ಸೆಕ್ಷನ್ಗೆ ಶೇಡಿಂಗ್ ರೀಜನ್ ಏನು ಸಿಗುತ್ತೆ ಅಂತ ಕೇಳಿದರೆ, ಓನ್ಲಿ ದಿಸ್ ಮಚ್. ಎರಡರಲ್ಲೂ ಇರುವಂತಹ ಎಲಿಮೆಂಟ್ಗಳು, ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ. ಎ ಇಂಟರ್ಸೆಕ್ಷನ್ ಬಿ ಈಸ್ ದಿಸ್ ಒನ್. ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಇಸ್ ವಾಟ್, ಡಿಫ್ರೆನ್ಸ್ ಆಫ್ ದ ಸೆಟ್. ಹೆಸರೇ ಹೇಳುತ್ತೆ ಡಿಫ್ರೆನ್ಸ್ ಅಂತಾನೇನು, ಸಬ್ಟ್ರಾಕ್ಷನ್ ಮಾಡಬೇಕು ಅಂತ. ಸೊ ಎ ಅಲ್ಲಿ ಬಿನ ನೀವು ಸಬ್ಟ್ರಾಕ್ಟ್ ಮಾಡ್ತಿದ್ರೆ ಎ ಅಲ್ಲಿರುವಂತಹ ಎಲ್ಲ ಎಲಿಮೆಂಟ್ಗಳನ್ನು ಬರಿಬೇಕು, ಬಟ್ ವಿಚ್ ಆರ್ ನಾಟ್ ದೇರ್ ಇನ್ ಬಿ ಅಲ್ಲಿ ಇರಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಆವಾಗಿಂದ ಎಕ್ಸಾಂಪಲ್ನ ತಗೊಳ್ಳುವ. ಏನೆಲ್ಲ ಬರೆದೆ, 1 2 3 4 5 ಅಂತ ಬರೆದೆ. ಬಿ ಅಲ್ಲಿ ಏನೆಲ್ಲ ಬರೆದೆ ನಾನು, 2 4 6 7 8 ಅಂತ ಬರೆದೆ. ಇವಾಗ ಎ ಮೈನಸ್ ಬಿ ಅಂತಂದರೆ ಏನಾಗುತ್ತೆ ಹೇಳಿ, ದ ಎಲಿಮೆಂಟ್ ವಿಚ್ ಆರ್ ದೇರ್ ಇನ್ ಎ ಬಟ್ ನಾಟ್ ಇನ್ ಬಿ, ಅಂದರೆ ಕಾಮನ್ ಎಲಿಮೆಂಟ್ಗಳನ್ನು ಬರೀಲಿಕ್ಕೆ ಇಲ್ಲ. ಸೊ ದಿಸ್ ಈಸ್ ವಾಟ್ ಎ ಮೈನಸ್ ಬಿ ಎ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವಿವಾಗ ಇಲ್ಲಿ ಡ್ರಾ ಮಾಡೋದಾದರೆ, ದಿಸ್ ಈಸ್ ಎ, ದಿಸ್ ಈಸ್ ಬಿ. ಇಲ್ಲಿ ಇವಾಗ 1 2 3 4 5, ಹಿಯರ್ ಇಟ್ ಈಸ್ 6 2 4 6 7 8. ಸರಿನಾ? ಎ ಮೈನಸ್ ಬಿ ಅಂತಂದರೆ ಎ ಅಲ್ಲಿ ಇದೆ, ಬಿ ಅಲ್ಲಿ ಇಲ್ಲದೆ ಇರೋವಂಥದ್ದು, ವಿಚ್ ಇಸ್ ದ್ಯಾಟ್ ಯು ಕ್ಯಾನ್ ಸಿ ಹಿಯರ್. ನಾ ಶೇಡ್ ಮಾಡೋದಾದರೆ ಓನ್ಲಿ ದಿಸ್ ಮಚ್, ಇದು ಮಾತ್ರ 1 3 5. ಅರ್ಥ ಆಯ್ತಾ ಮಕ್ಕಳೇ? ಈ ಶೇಡಿಂಗ್ ರೀಜನ್ ತುಂಬಾ ಇಂಪಾರ್ಟೆಂಟು. ಇದನ್ನು ಎ ಮೈನಸ್ ಬಿ ಅಂತ ಬರಿತೀವಿ. ಯಾಕಂತಂದರೆ ಎಷ್ಟೋ ಕ್ವಶನ್ಗಳನ್ನು ಜಸ್ಟ್ ಈ ಥರ ವೆನ್ ಡಯಾಗ್ರಾಮ್ ಹಾಕಿಬಿಟ್ಟು ನೀವು ಏನು ಮಾಡಬಹುದು, ಸಾಲ್ವ್ ಮಾಡಬಹುದು. ಸೊ ಅದೇ ರೀತಿಯಾಗಿ ಕಾಂಪ್ಲಿಮೆಂಟ್ ಅಂತಂದರೆ ಯೂನಿವರ್ಸಲ್ ಸೆಟ್ ಇರುತ್ತೆ, ಅದರದ್ದು ಕಾಂಪ್ಲಿಮೆಂಟ್ ಅಂತಂದರೆ ದ ಎಲಿಮೆಂಟ್ ವಿಚ್ ಎಕ್ಸಿಸ್ಟ್ ಇನ್ ದ ಯೂನಿವರ್ಸಲ್ ಸೆಟ್ ಬಟ್ ನಾಟ್ ಇನ್ ಎ.
ಎ ಅಲ್ಲಿ ಇಲ್ಲದೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಎ ಅಲ್ಲಿ ಇಲ್ಲದೆ ಯೂನಿವರ್ಸಲ್ ಸೆಟ್ಟಲ್ಲಿ ಇರುವಂಥ ಎಲಿಮೆಂಟ್ಗಳು, ದಟ್ ಈಸ್ ಯೂನಿವರ್ಸಲ್ ಸೆಟ್ಟನ್ನು ಬರಿತೀನಿ. ಎಲ್ಲಿಂದ ಎಲ್ಲಿ ತನಕ 1 to 10 ಅಂತ ಬರಿತೀನಿ. ಓಕೆನಾ. ಸೆಟ್ ಎನ ಬರಿತೀನಿ. ದಟ್ ಈಸ್ ಆವಾಗ ಬರೆದಿದ್ದು 1 2 3 4 5. ಸರಿನಾ. ಎ ಕಾಂಪ್ಲಿಮೆಂಟ್ ಅಂತಂದರೆ ಸೆಟ್ ಎ ಅಲ್ಲಿ ಇದ್ದು ಯೂನಿವರ್ಸಲ್ ಸೆಟ್ಟಲ್ಲಿ ಇಲ್ಲದೆ ಇರುವಂಥದ್ದು ಯಾವುದೆಲ್ಲ ಇಲ್ಲ? 6 7 8 9 10. ಸೊ ಇದನ್ನು ಎ ಕಾಂಪ್ಲಿಮೆಂಟ್ ಅಂತೀವಿ. ಸೊ ಇದನ್ನು ನಾವಿವಾಗ ಡ್ರಾ ಮಾಡೋದಾದರೆ ಇಲ್ಲೇನಾಗುತ್ತೆ? 1 2 3 4 5 ಬಂತು. ಯೂನಿವರ್ಸಲ್ ಸೆಟ್ಟಲ್ಲಿ ಉಳಿದಿರುವಂಥ ಎಲಿಮೆಂಟ್ಗಳು ಯಾವುದೆಲ್ಲ ಇರುತ್ತೆ? 6 7 8 9 10. ನೀವಿವಾಗ ಇದಕ್ಕೆ ಶೇಡ್ ಮಾಡೋದಾದರೆ ವಿಚ್ ಇಸ್ ದ್ಯಾಟ್ ಇಟ್ ಈಸ್ ನಥಿಂಗ್ ಬಟ್ ಹೊರಗಡೆ ಶೇಡ್ ಮಾಡಬೇಕು. ಅರ್ಥ ಆಯ್ತಾ? ಯು ನೀಡ್ ಟು ಶೇಡ್ ಔಟ್ಸೈಡ್. ಓಕೆ, ದಿಸ್ ಇಸ್ ದ ಆನ್ಸರ್. ಎ ಕಾಂಪ್ಲಿಮೆಂಟ್, ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಎ ಕಾಂಪ್ಲಿಮೆಂಟ್. ದ ಶೇಡಿಂಗ್ ರೀಜನ್ ಇಸ್ ನಥಿಂಗ್ ಬಟ್ ಎ ಕಾಂಪ್ಲಿಮೆಂಟ್ ಆಗಿರುತ್ತೆ. ಇದ್ರ ಮೇಲೆ ಕೆಲವೊಂದು ಪ್ರಾಪರ್ಟಿಗಳಿದೆ. ಇಲ್ಲಿ ನೋಡಿ, ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಇಸ್ ಯೂನಿವರ್ಸಲ್ ಸೆಟ್ಟೇ ಸಿಗುತ್ತೆ. ಇವೆರಡು ಇಂಟರ್ಸೆಕ್ಷನ್ ಮಾಡಿದರೆ ನಲ್ ಸೆಟ್ ಸಿಗುತ್ತೆ. ಇದು ಡಿ ಮಾರ್ಗನ್ಸ್ ಲಾ ಅಂತ ಕರಿತೀವಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಇಸ್ ನಥಿಂಗ್ ಬಟ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇಸ್ ನಥಿಂಗ್ ಬಟ್ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಇದು ಕಾಂಪ್ಲಿಮೆಂಟ್ ಏನಾಗಿರುತ್ತೆ? ಏನೇ ಆಗಿರುತ್ತೆ. ನಲ್ ಸೆಟ್ ಇದು ಕಾಂಪ್ಲಿಮೆಂಟ್ ಯೂನಿವರ್ಸಲ್ ಸೆಟ್ಟು, ಯೂನಿವರ್ಸಲ್ ಸೆಟ್ ಇದು ಕಾಂಪ್ಲಿಮೆಂಟು ನಲ್ ಸೆಟ್ ಆಗಿರುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಸಿಮೆಟ್ರಿಕ್ ಡಿಫ್ರೆನ್ಸ್ ಅಂತ ತುಂಬ ಕಡೆ ಕೇಳ್ತಾರೆ. ಇದನ್ನು ಅದು ಹೆಂಗಿರುತ್ತೆ ಅಂತ ನೋಡೋದಾದರೆ ಈ ರೀತಿಯಾಗಿ ಇದನ್ನು ಕೆಲವು ಕಡೆ ಡೆಲ್ ಅಂತ ಬರೀತಾರೆ, ಅಥವಾ ಈ ರೀತಿಯಾದ ಫಾರ್ಮಲ್ಲಿ ಬರೆಯೋದೇ ನಾವು ಜಾಸ್ತಿ. ಎ ಯೂನಿಯನ್ ಬಿ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಯೂನಿಯನ್ನಲ್ಲಿ ಇಂಟರ್ಸೆಕ್ಷನ್ನ ಮೈನಸ್ ಮಾಡುವಂಥದ್ದು ಇದಿಷ್ಟು ಪೋರ್ಷನನ್ನು, ಅದನ್ನು ನಾವೇನಂತ ಕರಿತೀವಿ? ಸಿಮೆಟ್ರಿಕ್ ಡಿಫ್ರೆನ್ಸ್ ಅಂತ ಕರಿತೀವಿ. ಆರ್ ಎಲ್ಸ್ ಇದೇನು? ಎ ಮೈನಸ್ ಬಿ ಅಂತ ಗೊತ್ತು. ಇದೇನಂತ ಗೊತ್ತು? ಬಿ ಮೈನಸ್ ಎ ಅಂತ ಗೊತ್ತು. ಇವೆರಡರದ್ದು ಯೂನಿಯನನ್ನು ಬರೆದ್ರೂ ಸಹ ನಮಗೇನು ಸಿಗುತ್ತೆ? ಸಿಮೆಟ್ರಿಕ್ ಡಿಫ್ರೆನ್ಸ್ ಸಿಗುತ್ತೆ. ಈ ಥರ ಅನಲೈಸ್ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಆವಾಗ ಮಾತ್ರ ನಾವು ಈಸಿಯಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಆಗುವಂಥದ್ದು. ನೋಡ್ಕೊಳ್ಳಿ, ದಿಸ್ ಇಸ್ ಅ ಟ್ರಿಕ್ಸ್ ಹೌ ಟು ರಿಮೆಂಬರ್ ದ ಟಾಪಿಕನ್ನು ಹೆಂಗೆ ರಿಮೆಂಬರ್ ಮಾಡ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ಈ ಮೆಥಡನ್ನು ಯೂಸ್ ಮಾಡಿ ಈಸಿಯಾಗಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು. ಓಕೆನಾ? ಅದು ಅಲ್ಲದೆ ಕೆಲವೊಂದು ಪ್ರಾಬ್ಲಮ್ಗಳಿದೆ. ಇಲ್ಲಿ ನೋಡಿ, ಡ್ರಾ ದ ಅಪ್ರೋಪ್ರಿಯೇಟ್ ವೆನ್ ಡಯಾಗ್ರಾಮ್. ಇವುಗಳಿಗೆ ವೆನ್ ಡಯಾಗ್ರಾಮ್ನ ಡ್ರಾ ಮಾಡಿ ಅಂತ ಕ್ವಶನನ್ನು ಕೇಳ್ತಾರೆ. ಇದಕ್ಕೆ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಫಸ್ಟ್ ಒನ್ನಿಗೆ ಎ ಕಾಂಪ್ಲಿಮೆಂಟ್ ಅಂತ ಹೇಳ್ತಿದ್ದಾರೆ. ಇದು ಎದು ಕಾಂಪ್ಲಿಮೆಂಟ್ ಅಂತಂದರೆ ಯಾವುದಾಗುತ್ತೆ? ಏನ ಬಿಟ್ಟು ಉಳಿದಿರುವಂಥದ್ದು, ಲೈಕ್ ದಿಸ್, ಇದೆಲ್ಲ ಬರುತ್ತೆ. ಸರಿನಾ? ಇದೆಲ್ಲ ಬರುತ್ತೆ. ಬಿದು ಇಂಟರ್ಸೆಕ್ಷನ್ ಬಿದು ಕಾಂಪ್ಲಿಮೆಂಟ್. ಬಿದು ಕಾಂಪ್ಲಿಮೆಂಟ್ ಯಾವುದು? ಸೊ ಇಫ್ ಯು ವಾಂಟ್ ಟು ಶೇಡ್ ಇನ್ ಅದರ್ ಇಂಕ್, ಇಲ್ಲಿ ನೋಡಿ, ಬಿದು ಕಾಂಪ್ಲಿಮೆಂಟ್ ಯಾವುದೆಲ್ಲ? ಇದು. ಸರಿನಾ? ಬಿದು ಕಾಂಪ್ಲಿಮೆಂಟ್ ಇದೆಲ್ಲ, ಬಿನ ಬಿಟ್ಟು. ಇವು ಎರಡರದ್ದು ಇಂಟರ್ಸೆಕ್ಷನ್ ಆಗ್ತಿರುವಂಥ ರೀಜನ್ ಯಾವುದು ಅಂತ ನೋಡಿದರೆ ದಟ್ ಈಸ್ ನಥಿಂಗ್ ಬಟ್ ಜಸ್ಟ್ ವಾಟ್? ಎ ಬಿ. ಶೇಡ್ ಮಾಡ್ತೀನಿ, ಹೊರಗಡೆ ಶೇಡ್ ಮಾಡ್ತೀನಿ. ನೋಡ್ಕೊಳ್ಳಿ, ದಿಸ್ ಈಸ್ ನಥಿಂಗ್ ಬಟ್, ಇಲ್ಲಿ ನೋಡಿ, ದಿಸ್ ಈಸ್ ನಥಿಂಗ್ ಬಟ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಆಗಿರುತ್ತೆ. ಎರಡೂ ಕಡೆ ನಮಗೆ ಕಾಮನ್ ಆಗಿ ಸಿಗುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಲೈನ್ ಇದೆ, ಇಲ್ಲಿ ಗ್ರೀನ್ ಲೈನ್ ಇಲ್ಲ, ಇಲ್ಲಿ ಯೆಲ್ಲೋ ಲೈನ್ ಇದೆ, ಇಲ್ಲಿ ಇಲ್ಲ. ಅದಕ್ಕೋಸ್ಕರ ದಿಸ್ ಈಸ್ ವಾಟ್? ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಇವುಗಳನ್ನು ನೀವು ಟ್ರೈ ಮಾಡಬಹುದು. ಫಾರ್ ಎಕ್ಸಾಂಪಲ್, ಎ ಯೂನಿಯನ್ ಬಿದು ಕಾಂಪ್ಲಿಮೆಂಟ್ ಅಂತಂದರೆ ಏನು? ಇಟ್ ವಿಲ್ ಬಿ ಔಟ್ಸೈಡ್ ದ ಯೂನಿಯನ್. ಯೂನಿಯನ್ದು ಔಟ್ಸೈಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಇಸ್. ಎಷ್ಟೊಂದು ಕ್ವಶನ್ಗಳನ್ನು ಕೇಳ್ತಾರೆ ಇದೇ ರೀತಿಯಾಗಿ. ಸೊ ದಿಸ್ ಇಸ್ ವಾಟ್? ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಆಗಿರುತ್ತೆ. ದಿಸ್ ಇಸ್ ಎ, ದಿಸ್ ಇಸ್ ಬಿ. ಉಳಿದಿರುವಂಥದ್ದು ಎರಡು ನಿಮಗೆ ಹೋಮ್ವರ್ಕು. ಟ್ರೈ ಮಾಡಿ, ಅರ್ಥ ಆಯ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್, ಈಸ್ ಈಕ್ವಲ್ ಟು ವಾಟ್? ಇದೊಂದು ಕ್ವಶನು. ಈಸ್ ಈಕ್ವಲ್ ಟು ವಾಟ್? ಇದೆಂತ ಯೂನಿಯನ್ ಇದೆ, ಇಂಟರ್ಸೆಕ್ಷನ್ ಇದೆ ಅಂತ ಈ ರೀತಿಯಾಗಿ ನೀವು ಕನ್ಫ್ಯೂಷನ್ ಆಗಬಹುದು. ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ಮಾಡಬಹುದು. ನೋಡಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ. ಓಕೆನಾ? ಎ ಮತ್ತು ಬಿ. ನಾನು ಹಿಂಗೆ ಬೇರೆದನ್ನು ತೊಗೊಳ್ತೀನಿ. ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಇದು ಕರೆಕ್ಟಾ? ದಿಸ್ ಇಸ್ ಎ ಇಂಟರ್ಸೆಕ್ಷನ್ ಬಿ.
ಎ ಮೈನಸ್ ಬಿ ಅಂತಂದರೆ ಯಾವುದು? ದಟ್ ಇಸ್ ದಿಸ್ ಒನ್. ಸರಿನಾ? ಇವೆರಡರದ್ದು ಯೂನಿಯನ್ ಮಾಡಿದರೆ ನನಗೇನು ಸಿಕ್ತು? ದಟ್ ಇಸ್ ನಥಿಂಗ್ ಬಟ್ ಎ ಓನ್ಲಿ. ಸೆಟ್ ಏನೇ ಸಿಗ್ತಾ ಇದೆ ತಾನೆ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಮೈನಸ್ ಬಿ ಈಸ್ ನಥಿಂಗ್ ಬಟ್ ಎ ಓನ್ಲಿ. ಅದನ್ನೇ ಹೇಳಿದ್ದು. ಈ ರೀತಿಯಾದಂತಹ ಕಷ್ಟದ ಪ್ರಾಬ್ಲಮನ್ನು ವೆನ್ ಡಯಾಗ್ರಾಮಲ್ಲಿ ಒಂದು ಸ್ಟೆಪ್ಪಲ್ಲಿ ಮಾಡಬಹುದು. ಟ್ರೈ ಟು ಸಾಲ್ವ್ ಇನ್ ವೆನ್ ಡಯಾಗ್ರಾಮ್. ಓಕೆನಾ? ಇದೇ ರೀತಿಯಾಗಿ ಬೇರೆ ಯಾವ ಟಾಪಿಕ್ ಮೇಲೆ ನಿಮಗೆ ಕ್ಲಾಸ್ ಮಾಡಬೇಕು ಅನ್ನೋದನ್ನು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಸೆಕೆಂಡ್ ಇಯರಲ್ಲಿದ್ದರೆ ನಿಮಗೆ ವಿಜೇತ ಬ್ಯಾಚ್ ಇದೆ. ಫುಲ್ ವೆರಿ ಏನು ಹೇಳ್ಬೋದು, ಒಂದು ಪ್ಯಾಕ್ಡ್ ಸೆಷನ್ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಡೈಲಿ ಕ್ಲಾಸಸ್, ಟೆಸ್ಟ್, ಎವ್ರಿಥಿಂಗ್ ಯು ವಿಲ್ ಗೆಟ್ ಇನ್ ದ ವಿಜೇತ ಬ್ಯಾಚ್. ಅದೇ ರೀತಿಯಾಗಿ ಫಸ್ಟ್ ಪಿ ಯು ಸಿಯಲ್ಲಿರೋರಿಗೆ KCET ಆರಂಭ ಆ್ಯಂಡ್ ನೀಟ್ ಆರಂಭ ಬ್ಯಾಚ್ಗಳಿದೆ. ಇದರಲ್ಲಿ ಡೈಲಿ ಕ್ಲಾಸಸ್ ಇರುತ್ತೆ. ಜಾಯಿನ್ ಆಗಬೇಕು ಅನ್ನೋರು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್. ಬಾಯ್.